ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಎದುರದ ಚಾನಲ್ ಅಲ್ಲಿ ಬರುತ್ತೆ. ಸೊ ಇವಾಗ ಬಂದು ನಾವು ಕೂತಿದ್ದೀವಿ, ನಾನು ಕಾರ್ತಿ ಆ್ಯಂಡ್ ಎದು ಕೂಡ ಪರ್ಫೆಕ್ಟ್ ಟೈಮಿಂಗ್ ಬಂದಿದ್ದಾನೆ ಇವತ್ತು. ಅವನು ಕರೆಕ್ಟ್ ಟೈಮಿಂಗ್, ನಾವು ಕರೆಕ್ಟ್ ಟೈಮಿಂಗ್. ನಾವು ಬಂದು ಜಸ್ಟ್ ಲ್ಯಾಂಡ್ ಆದ್ವಿ, ಅವನು ಬಂದ ನೋಡಿ. 11:00 ನಿಂಗೆ ಯಾಕೋ ರೆಡಿ ಆಗಿಲ್ಲ ಅಂದ್ರೆ ಗೈಸ್ ನಾನು 11 ಗಂಟೆಗೆ ರೆಡಿ ಆಗಿಲ್ಲ ಅಂದ್ರೆ ಕೇಳಂತ ಬರೀ ಬಿಟ್ಕೊಂಡಿದ್ಲು. 12 ಗಂಟೆ 11:53 ರೆಡಿ ಆಗಿಲ್ಲ ಅಂದ್ರೆ ಯಾಕೆ ಕೇಳ. ನಾನು 11:20 ಹೊರಟಿದ್ದು ಅಲ್ಲಿಂದ. ಅಲ್ಲ ಇಲ್ಲಿ ಬಂದಿದ್ದು 11:20 ಬಂದಾದ್ಮೇಲೆ 11:15 ಅಲ್ಲ ಹೇಳಿರೋದು ನೀನ್ 11:15 ಬರ್ತೀನಿ ಅಂತ ಅಂದ್ಲು. ಗೈಸ್ ನಾನು 11 ಗಂಟೆಗೆ ಹೇಳಿದ್ದೆ, ಇವನು ಇಲ್ಲ 11:15 ಬರ್ತೀನಿ ಅಂದ್ರೆ ನಾನು ಅವಾಗ ಮಲ್ಕೊಂಡಿದ್ದೆ ಗೈಸ್. ಅದಕ್ಕೆ 11:15 ಬರ್ತೀನಿ ಅಂತ ಹೇಳ್ತಿದ್ದಾನೆ ನಾನು. ಗೈಸ್ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ರೆಡಿ ಆಗಿ ಬರೋ ಅಷ್ಟ್ರಲ್ಲಿ. ಸೊ ಇವಾಗ ಶೂಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಯ್ತಪ್ಪ, ಇವತ್ತು ನಿಂದೆ ವ್ಲಾಗ್ ನಾನ್ ಮಾಡ್ತಾ ಇರೋದು ಗೈಸ್. ಇವಂದೇ ಇವತ್ತು ಇಂಟ್ರೋ ಅವಂದೇ ತಗೊಂಡ್ಬಿಡಿ. ವೆಲ್ಕಮ್ ಬ್ಯಾಕ್ ಹೇಳಪ್ಪ ನಿಮ್ ಚಾನಲ್ಗೆ. ಅವನೇ ಗೈಸ್ ವ್ಲಾಗ್ ಇದು, ಅವನೇ ಮಾತಾಡ್ತಿಲ್ಲ ನೋಡಿ. ಹೇಳ್ತೀನಿ ಇವಾಗ ಸ್ಟಾರ್ಟ್ ಆಗ್ತಾನೆ ನೋಡಿ. ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್. ಹಾಯ್ ಎಲ್ಲೋ ನಮಸ್ಕಾರ. ಸ್ಟಾರ್ಟ್. ಜೋಶಲ್ಲಿ ಹೇಳ್ಬೇಕು. ಅವನ್ ಇಂಟ್ರೋನೇ ಮರ್ತೋಗಿದ್ದಾನೆ ನೋಡಿ ಚಾನಲ್. ಸೊ ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಇಂಟ್ರೋ ಇಷ್ಟ ಆಗಿತ್ತು. ಇಷ್ಟ ಆದ್ರೆ ಬೇರೆ ಇಂಟ್ರೋ ಏನಾದ್ರು ಒಂದ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಯಾವ ತರ ಇಂಟ್ರೋ ಬೇಕು ಅಂತ. ಇವತ್ತು ಯಾರ್ದು ಲೈಫ್ ಸ್ಟೋರಿ ಸೀರೀಸ್ ಇದು ಅಂತ ಪ್ಲೀಸ್ ಕಮೆಂಟ್ ಅಲ್ಲಿ ಯಾರಾದ್ರೂ ಕಮೆಂಟ್ ಮಾಡಿ. ಐ ಆಮ್ ವೈಟಿಂಗ್ ಫಾರ್ ದಟ್. ಇದು ಯಾರ್ದೋ ಒಬ್ರು ಲೈಫ್ ಸ್ಟೋರಿನ ಸೀರೀಸ್ ಆಗಿ ಮಾಡ್ತಾ ಇದೀವಿ ನಾವು. ಯಾರ್ದಿರ್ಬೋದು ಅಂತ ಗೆಸ್ ಮಾಡಿ. ಇವಾಗ ಸ್ಟೋರಿ ಎಲ್ಲ ಹೇಳ್ತಾ ಇದ್ದಾನೆ ಇದು. ಪ್ಲೀಸ್ ಗೈಸ್ ಯಾರಾದ್ರೂ ಗೆಸ್ ಮಾಡಿ ಯಾರ್ದಿರ್ಬೋದು ಅದು ಸ್ಟೋರಿ ಅಂತ. ಅದು ಸೀರೀಸ್ ನಿಂಗೆ ಲವ್ ಸ್ಟೋರಿ, ಅದು ಸೀರೀಸ್ದು ಅದು ರಿಯಲ್ ಲೈಫ್ ಸ್ಟೋರಿ ಯಾರ್ದು ಅಂತ ಮೇ ಬಿ ಐ ಥಿಂಕ್ ಎಂಡ್ ತನಕ ಗೊತ್ತಾಗಲ್ಲ ಅನ್ಸುತ್ತೆ. ನಿಮಗೆ ಎಂಡ್ ಆಫ್ ದ ಸೀರೀಸ್ ಅಲ್ಲೇ ಗೊತ್ತಾಗೋದು ಅನ್ಸುತ್ತೆ. ಸೊ ಪಟ್ ಅಂತ ಮಾಡಿ ಮುಗಿಸ್ಬೇಕು ಗೈಸ್. ಸೊ ಮಾಡೋಣ ಮಮ್ಮಿ. ಸೊ ಗೈಸ್ ಕಾರ್ತಿಕ್ ಅವ್ರ ಫ್ರೆಂಡ್ ಕಾಲ್ ಮಾಡಿದಾಳೆ ನೋಡಿ. ಯಾಕಂದ್ರೆ ಅವಳು ಇವತ್ತು ನಮ್ಮ ಮನೇಲಿ ಸ್ಯಾರೀಸ್ ತಗೊಳಕ್ ಬಂದಿದ್ದಾಳೆ. ನಿಮ್ಗೂ ಯಾರಿಗಾದ್ರೂ ಬೇಕಂದ್ರೆ ಕಾರ್ತಿಕ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬೇಕು ಅಂದ್ರೆ ಮಾತ್ರ. ಅಂಡ್ ಪ್ರೈಸಸ್ ಎಲ್ಲ ಬಂದು ಸ್ಟಾರ್ಟಿಂಗ್ 7,000 ಇಂದ ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಕಾರ್ತಿಕ್ ಇಫ್ ಯು ಗೈಸ್ ವಾಂಟ್. ಗೈಸ್ ಬಿಹೈಂಡ್ ದ ಸೀನ್ಸ್ ಅಲ್ಲಿ ಏನೇನೋ ಟಾಕ್ಸ್ ಆಗ್ತಾ ಇದೆ. ಪ್ಲೀಸ್ ಯಾರಾದ್ರೂ ನನ್ಗೋಸ್ಕರ ಆದ್ರೂ ಕಮೆಂಟ್ ಮಾಡಿ ಯಾರ್ದು ಸ್ಟೋರಿ ಇರ್ಬೋದು ಅಂತ. ನೆಕ್ಸ್ಟ್ ಈ ಎಪಿಸೋಡ್ ಆದ್ಮೇಲೆ ಇನ್ನೊಂದು ಸ್ಟೋರಿ ಬರುತ್ತೆ, ಅದನ್ನು ಗೆಸ್ ಮಾಡಿ ಅಂತೆ. ಮೋಸ್ಟ್ ಪ್ರಾಬಬ್ಲಿ ಎಲ್ರಿಗೂ ಗೊತ್ತಿರುತ್ತೆ ಆ ಸ್ಟೋರಿ ಅಂತ. ಇರೋ ಊರವ್ರಿಗೆಲ್ಲ ಹೇಳ್ಬಿಟ್ಟಿದೀವಿ ಆ ಸ್ಟೋರಿನ. ಗೆಸ್ ಮಾಡ್ತೀರಾ ಅಂದ್ಕೊಂಡಿದೀನಿ. ಈ ಸ್ಟೋರಿ ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನೋಡುವ ಯಾರು ಗೆಸ್ ಮಾಡ್ತೀರಾ ಅಂತ. ನನ್ನ ಆಕ್ಟಿಂಗ್ ಮುಗೀತು ಅಂಡ್ ಇವಾಗ ಕಾರ್ತಿದೆ ಎದ್ದು ಆಕ್ಟಿಂಗ್ ಇದೆ. ಸೊ ನಾನ್ ಶೂಟ್ ಮಾಡ್ಬೇಕು ಇವಾಗ. ಮೈಕ್ ಅವಾಗಿಂದ ಮುಗೀತಾ ಇಲ್ಲ. ಸೊ ನಾನು ವೇಟ್ ಮಾಡ್ತೀನಿ. ನಾವು ಶೂಟ್ ಮಾಡಕ್ ಬಂದಿದ್ದ ದಿನನೇ ಏನಾರ ಇರುತ್ತೆ. ಶೂಟ್ ಮಾಡಕ್ ಇಲ್ದಿದ್ದ ದಿನ ಏನೂ ಇರಲ್ಲ. ಮೇನ್ ಥಿಂಗ್ ಇವತ್ತು ಮಳೆ ಬಂದಿಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಆಮೇಲೆ ಗಾಳಿ ಜಾಸ್ತಿ ಬರ್ತಿಲ್ಲ. ನಾವು ಶೂಟ್ ಮಾಡಕ್ ಬಂದಿದ್ದ ದಿವಸ ನಮಗೆ ಮಾಡಕ್ ಬಂದಿದ್ದು ಫುಲ್ ಕೆಲಸ ಇರುತ್ತೆ. ಮನೇಲಿ ಇದ್ದಿದ್ದ ದಿನ ಏನೂ ಇರಲ್ಲ. ನೆನ್ನೆ ಮನೇಲಿ ಇರಲಿಲ್ಲ, ನಾನು ನೆನ್ನೆ ಇರಲಿಲ್ಲ ಬಿಡಿ. ನೆನ್ನೆ ಬೈಕ್ ಅಂತ ಇರ್ತಾನೆ ಇದು. ಈ ನನ್ನ ಮಕ್ಳ ಜೊತೆ ಶೂಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಅಂತ. ನಮ್ಮ ಕಾರ್ತಿಕಿಗೆ ಒಂದ್ರ ಮೇಲೆ ಒಂದು ಕಾಲ್ಸ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಏನು ಬಿಯರ್ಡ್ ತೋರಿಸ್ಬೇಕಿರಿ ತೋರಿಸ್ತೀನಿ. ಮುಸ್ಲಿಂ ಬಿಯರ್ಡ್ ಥರ ಐತೆ ಅಂತ ಮುಸ್ಲಿಮ್ಸ್ ಮಾಡಿಸ್ಕೊಂತಾರಲ್ಲ ಸೇಮ್ ಕಮೆಂಟ್ ಮಾಡಿ ಸರಿ ಹೆಂಗೈತೆ ಅಂತ. ಆಯ್ತಾ ಮುಗೀತಾ ಸಾಟ ನಿಂದಲ್ಲ. ನಾವ್ ಹೇಳಿದ್ವಲ್ಲ ಒಂದು ಕಾನ್ಸೆಪ್ಟ್ ಶೂಟ್ ಆಯ್ತು. ಸೊ ನಮ್ಮ ಎಡಿಟರ್ ಒಂದು ಎಪಿಸೋಡ್ ಮುಗ್ದೈತೆ. ನಮ್ಮ ಎಡಿಟರ್ ಆಲ್ರೆಡಿ ಎಡಿಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಮ್ಮ ಎಡಿಟರ್ ಗೊತ್ತಲ್ಲ, ಇದು ಮಾತಾಡ್ತಿದ್ವಿ ಅದಕ್ಕೆ ಎಡಿಟರ್ ಬೈತಾ ಇದ್ದಾರೆ ನೋಡಿ. ನೀವಿಬ್ರು ಏನು ಮಾತೇ ಆಡ್ತಿರ್ತೀರಾ ಅಥವಾ ನನ್ಗೆ ಎಡಿಟ್ ಮಾಡಕ್ ಬಿಡ್ತೀರಾ ಅಂತ. ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಎಡಿಟ್ ಮಾಡ್ಬೇಕಾದ್ರೆ. ಇಲ್ಲ ಬಾಯ್ಗೆ ಬಂದಂಗೆ ಬೈದ್ಬಿಡ್ತಾನೆ. ಇದು ಆಕ್ಟಿಂಗ್ ಮಾಡಿದ್ ನಾನು ಎಲ್ಲ ಹೊಡ್ಕೊಂಡೆ. ಹಂಗಾರೆ ಆಕ್ಟಿಂಗ್ ಚೆನ್ನಾಗಿ ಬರುತ್ತೆ ನನ್ಗೆ, ಪರವಾಗಿಲ್ಲ.
ಚೆನ್ನಾಗ್ ಬಂತಲ್ಲ ಆಕ್ಟಿಂಗ್. ಆಕ್ಟಿಂಗ್ ಚೆನ್ನಾಗ್ ಏನು ನಮ್ಮ ಎಪಿಸೋಡ್ಗೆ ಇಷ್ಟು ಶ್ರಮ ಪಟ್ಟು ಮಾಡ್ತಿದೀವಿ, ಇದಕ್ಕೆ ಫಾಲೋವರ್ಸ್ ಬರ್ಬೇಕು. ಕಷ್ಟಪಟ್ಟು ಮಾಡ್ತಿದೀವಿ. ಹಾ ಒಂಚೂರು ಕೆಂಪಗಾಗಿದ್ರೆ ಚೆನ್ನಾಗಿರೋದಿನ್ನ. ನಮ್ಮನ್ನು ಬೆಳೆಸಿ. ಹಾ ಉದ್ಧಾರ ಮಾಡಿ ಸ್ವಲ್ಪ. ರಿಯಲ್ ಸ್ಟೋರಿ ಬರ್ಕೊಂಡ್ ಬರ್ರಿ ಅಂತ ಯಾರಿಗೋ ಕಳ್ಸಿದ್ರಿ, ಇಲ್ದಿದ್ ಬಲ್ದಿದ್ದೆಲ್ಲ ಹಾಕಿದಾರೆ ಅದ್ರಲ್ಲಿ. ಹೇಳಿದ್ರೆ ಕೇಳಲ್ಲಪ್ಪ ಗೈಸ್, ಇದ್ದಂಗ್ ಬರೀರಿ ಅಂದ್ರೆ ಏನೇನೋ ಬರ್ದವ್ರಿ. ಅಲ್ಲ ಅಲ್ಲಾಗಿಲ್ಲ ಅಂತ ಏನೇನೋ ಅಂತಾರೆ ಇಲ್ಲಿ ಬಂದಿ. ಅದ್ ಯಾರು ಕಳ್ಸಿದ್ರು ಈ ಸ್ಟೋರಿ ನನ್ಗಂತೂ ಗೊತ್ತಿಲ್ಲಪ್ಪ. ಸ್ಟೋರಿ ಕಳ್ಸಿದವ್ರಿಗೆ ಒಳ್ಳೇದಾಗ್ಲಿ. ಸ್ಕ್ರಿಪ್ಟ್ ರೈಟರ್ ಸರಿ ಇಲ್ಲಪ್ಪ. ಸ್ಕ್ರಿಪ್ಟ್ ರೈಟ್ರು ಆಗಿರೋ ಸ್ಟೋರಿ ಬರೀರಿ ಅಂದ್ರೆ ಇಲ್ದಿದ್ ಬರ್ದಿದ್ದೆಲ್ಲ ಸೇರ್ಸಿ ಏನೇನೋ ಬರ್ದಿದ್ದಾರೆ, ಸ್ಟೋರಿನೇ ಹಾಳು ಮಾಡಿದ್ದಾರೆ. ಅಪ್ಪಲ್ ಬಿಟ್ಟು ರೋಡಲ್ಲಿ ಕೂತಿದ್ದೀನಿ, ಇವ್ರು ಮಾಡ್ರಿ ಅಂದ್ರೆ ಮಾಡ್ತಿದ್ದ. ಅವಾಗಿಂದ ಅಂತ ನಗಾಡ್ತಾನೆ ಇದಾರೆ. ಅವಾಗಿಂದ ಒಂದು ಶೂಟ್ ಮಾಡಕ್ ಆಗ್ತಿಲ್ಲ ಇವ್ರಿಗೆ. ಇಷ್ಟೊತ್ತು ಮಾತಾಡಿದ್ದೆ ನಾನು, ಮೈಕ್ ಕನೆಕ್ಟ್ ಆಗ್ಬಿಟ್ಟು ರೆಕಾರ್ಡೇ ಆಗಿಲ್ಲ. ಮೈಕ್ ಆನಂದ್ ಮಕ್ಳ ಹತ್ರ ಸ್ಕ್ರಿಪ್ಟ್ ಏನ್ ಹೇಳ್ಕೊಡು ಅವನ್ಗೆ. ಓಕೆ ಟೇಕ್ 2 ಇದು ಆಲ್ರೆಡಿ. ಇದು ಡೈಲಾಗ್ಸ್ನೇ ಮತ್ತೆ ನಮ್ ಕಾರ್ತಿಕ್ ಅವಾಗಿಂದ ನನ್ನನ್ನು ಕೂರಿಸಿದಾರೆ. ನನ್ ಜಸ್ಟ್ ವಾಯ್ಸ್ ಓವರ್ ಅಷ್ಟೇ ಇದ್ರಲ್ಲಿ, ಫೇಸ್ ಏನೋ ಕಾಣಿಸೋದಿಲ್ಲ. ನೋಡ್ತಾ ಇರಿ, ಇದು ಶೂಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಸ್ಟಾರ್ಟ್. ಹೇಳ್ ಕಾರ್ತಿ. ಹೌದಾ, ಯಾಕೆ ನನ್ ಮೈಕ್ನ ಇಲ್ಲಿ ಕಿತ್ತಾಡಿ ಚೆಲ್ಲಾಡಿ ಎಲ್ಲ ಹಾಳು ಮಾಡ್ತಿದ್ದಾರೆ. ಇರ್ವೆ ಅನ್ಕೊಂಡ್ ಕೆಳಗಡೆ ಹಾಕ್ತಾ ಇದ್ದಾನೆ ನನ್ ಮಗ ನನ್ ಮೈಕ್ನ. ಬುಳ ಬುಳ ಅನ್ನಿಸ್ತೀನಿ. 3,000 ಕೊಡ್ಬೇಕಾಗುತ್ತೆ ನೀನೆ ಮೈಕಿಗೆ. ಇವತ್ ಜಗಳ ಆಗಿತ್ತು ಅವನ್ಗೂ ನನ್ಗೂ, ಕಾರ್ತಿಗೂ ನಂಗೂ. ನಂಗ್ ಶೂಟ್ ಆಯ್ತಾ ಕಡೆ, ನಾನ್ ಬರಲ್ಲ ಇವತ್ತು. ನಾನ್ ಏನಾರ ಮಾಡಕ್ ಹೋಗಿದ್ದಿತ್ತ, ಅವ್ನ್ ಏನಾರ ಒಂದ್ ಕಿರಿಕ್ ಎತ್ತಿಲ್ಲ ಅಂದ್ರೆ ಅವನ ಹೆಸರು ಕಾರ್ತಿಕೆ ಅಲ್ಲ. ಏನಂತೀಯ ಕಾರ್ತಿ? ನೋಡಿ, ಆ ಹುಡ್ಗನ ಬಿಡ್ತಿಲ್ಲ, ಸೈಕಲ್ ಕಿತ್ಕೊಂಡ್ ಹೋಗ್ತಾಳೆ. ಬೀಳ್ಸಿದ್ರೆ ನಮಗ್ ಗೊತ್ತಿಲ್ಲ, ಬೀಳ್ಸಿದ್ರೆ ಗೊತ್ತಿಲ್ಲ, ಸೈಕಲ್ ಮುರ್ದಾಕ್ತಾಳೆ. ಓಡ್ಸಕ್ ಬರಲ್ಲ ಅವಳಿಗೆ. ಇಸ್ಕೋ, ಓಡ್ಸಕ್ ಬರಲ್ಲ ನಿಜವಾಗ್ಲು. ಓಡ್ಸಕ್ ಬರಲ್ಲ ಕಣೋ. ಬೀಳ್ಸಿದ್ರೆ ನಮಗ್ ಗೊತ್ತಿಲ್ಲ, ಬೀಳ್ಸಿದ್ರೆ ನಮಗ್ ಗೊತ್ತಿಲ್ಲ. ನೋಡ್ ಓಡ್ಸಕ್ ಬರ್ತೀವಿ, ಹೋಗೋ ಕೇಳು, ಇಸ್ಕೊಳ್ಳೋ ಬೀಳಿಸ್ತಾಳ ಕಣೋ. ಸುಮ್ನೆ ಮೈಕ್ ಕನೆಕ್ಟ್ ಆಗೈತೆ ಗೊತ್ತು, ನಿನ್ನ ಹತ್ರನೇ ಇರೋದ್ ಮೈಕ್, ನನ್ನ ಹತ್ರನೇ ಇರೋದ್ ಮೈಕ್. ಸಖತ್ತಾಗಿ ಕೊಡಿಸ್ತೀನಲ್ವೇನಾ? ಬರಲ್ಲ ಕಣೋ. ಈಗ ನೋಡ್ ಟರ್ನಿಂಗ್ ಅಲ್ಲಿ ಬೀಳಿಸ್ತಾಳ ನೋಡಿ. ಈಗ ಮೊದ್ಲು ಕಣೋ, ಹೋಗ ಇಟ್ಕೊಳ್ಳೋ. ಚಿರಾಗ್ ತಿಂತಾನೆ. ಅಯ್ಯೋ ಆಟ ಎತ್ಕೊಂಡ್ ಹೋಗ್ತಾಳ ನೋಡ. ಆಮೇಲೆ ಥ್ಯಾಂಕ್ಸ್ ಕಣವ. ಏನ್ ಹೆಸರು ನೀನು? ಏನ್ ತರಕ್ ಹೋಗ್ತಿದ್ಯಾ? ಚಾಕ್ಲೇಟಾ? 20 ರೂಪಾಯಿ ಕೊಟ್ಟವ್ರ ಮನೇಲಿ ಚಾಕ್ಲೇಟ್ ಕೊಡಕ್. ನಂಗ 2 ರೂಪಾಯಿನೂ ಕೊಡ್ತಿರ್ಲಿಲ್ಲ ಕಣ. 20 ರೂಪಾಯಿ ಕೊಟ್ಟವ್ರ ನೀಗ್ ಚಾಕ್ಲೇಟ್ ತರಕ್ಕೆ. ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ ಏನಿಲ್ಲ. ಇನ್ನೊಂದ್ ಮಗುಗೆ ಅಲ್ಲೆಲ್ಲ ನಮ್ ಕಾಲೇಜಿಗೆ ಬಂದಿದ್ದೀವಿ ಹೋಗಿ ಶೂಟ್ ಮಾಡೋದಿಕ್ಕೆ. ಸೊ ಶೂಟ್ ಮುಗಿಸ್ಕೊಂಡ್ ಮತ್ತೆ ಹೋಗ್ಬೇಕು ಮನೆಗೆ. ಇಬ್ರು ಕರ್ಕೊಂಡ್ ಬಂದಿದ್ದೀನಿ ಗೈಸ್. ಆಕ್ಚುಲಿ ಇವ್ರಿಗೆ ಹೇಳ್ಕೊಡೋದ್ಕಿಂತ ಆಕ್ಟಿಂಗ್ ಕ್ಯಾಮ್ರಾಮನ್ಗೆಲ್ಲ ಹೇಳಿ ಸಂಬಳ ನಮಗೆ ಬೇಕಾಗಿರುತ್ತೆ ಎಡಿಟಿಂಗ್ ಗೆ, ಸ್ಕ್ರಿಪ್ಟ್ ಹಾಕಕ್ಕೆ. ಇವಾಗ ನಾನು ಇಲ್ಲಿಂದ ವಾಯ್ಸ್ ಗೈಸ್ ಇವಳು ಊಟ ಬೇಕು, ಅದ್ ಬೇಕು, ಇದ್ ಬೇಕು, ಹೊಟ್ಟೆ ಹಸಿ ಅಂತ ಏನೇನೋ ಡೈಲಾಗ್ಸ್ ಅಂತಾಳೆ ಅಂತ ಎಲ್ಲ ಮುಗಿಸ್ಕೊಂಡ್ ಕರ್ಕೊಂಡ್ ಬಂದ್ರೆ ಇವತ್ತೆಲ್ಲ ನಿದ್ದೆ ಬರ್ತೈತೆ ಅಂತ ಹೇಳಿದ ಗೈಸ್. ಇನ್ನೇನಂತ ಹೇಳಿ ಇವಳಿಗೆ. ಅದೇ ಅಲ್ಲಿಂದಾನೆ ಸ್ಟಾರ್ಟ್ ಒಟ್ನಲ್ಲಿ. ಈಗ ಅವ್ಳು ಕೊಡ್ಬೇಕಾಗಿರೋದು ನೀನಲ್ಲ ಗೈಸ್. ಇನ್ನೊಂದ್ ಶೂಟ್ ಬೈ ನಮ್ಮ ಅಕ್ಕ ಎದುಗೆ. ಇವ್ರು ಉಳ್ಳ ಮಾಡೋ ಅಷ್ಟೊತ್ತಿಗೆ ಕಿಸ್ತು ಫಸ್ಟು ಆ ಶೂಟ್ ಇಟ್ಕೊಟ್ಟು ಹೋಗುತ್ತೆ ಗೈಸ್. ಫೈನಲಿ ಔಟ್ಪುಟ್ ಅಂತೂ ಚೆನ್ನಾಗಿ ಬರುತ್ತೆ, ಅದೇ ಖುಷಿ. ಈ ರೀಲ್ಸ್ ಹೆಂಗ್ ಓಡುತ್ತೆ ಅಂತಾನೆ ಭಯ ಆಗ್ತೈತೆ. ನೋಡೋಣ ಹೆಂಗ್ ಹೋಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ. ಜೊತೆ ಶೂಟ್ ಆಯ್ತು. ಇವಾಗ ಡ್ಯಾನ್ಸ್ ಇಲ್ಲೇ ಮಾಡ್ತಾರೆ. ಇದಕ್ಕಿಂತ ಇಲ್ಲೇ ಮಾಡ್ರಿ ಸಾಕು.
ಇವಾಗ ಡ್ಯಾನ್ಸ್ ಬಿಟ್ಬಿಡ್ಲಾ ನಾನು? ಶೂಟ್ ನಡೀತಾ ಇದೆ. ಸೊ ಕರೆಕ್ಟ್ ಆಗುತ್ತೆ. ಸೊ ಹಿಂಗೆಲ್ಲ ಆಗುತ್ತೆ. BTS ಬಿಹೈಂಡ್ ದ ಸೀನ್ಸ್ ಎಲ್ಲ ತೋರಿಸಿ ನಿಮ್ಗೆ ವೈಟ್ ಮಾಡಿ. ನೋಡಿ ಎದ್ದು ಬೇಡ ಹಾಕೋಬೇಡ ದಯವಿಟ್ಟು. ನಿನ್ ಚಪ್ಪಲ್ಲೇ ಹಾಕೋಬೇಡ, ನಿನ್ ಸ್ಲೈಡರ್ಸ್ ಹಾಕೊಂಡ್ಬಿಡು. ಇದೇನು ಅರ್ಧ ಮಾಡ್ತೀನಿ ಬಿಡು ಮಂಡಿ ಗಂಟ. ಏ ಮಾಡೋ ಎದ್ದು ಸ್ಲೈಡರ್ಸ್ ಅಲ್ಲೇ ಮಾಡೋ. ಇದು ಸಾಂಗ್ ಹಾಕೋ ಫಸ್ಟ್. ಇವಾಗ ಸಾಂಗ್ ಹಾಕಿ ಇವ್ರು ಪ್ರಾಕ್ಟೀಸ್ ಮಾಡಿ ಆಡೋ ಅಷ್ಟರಲ್ಲಿ ಮುಗ್ದೋಗುತ್ತೆ. ಅಟ್ಲೀಸ್ಟ್ ಈ ಟೇಕಲ್ಲಾದ್ರೂ ಮಾಡ್ತಾರ ನೋಡೋಣ ಇರಿ. ಇದು ಆಲ್ರೆಡಿ ಇದು ಆಲ್ರೆಡಿ 10th ಪ್ಲಸ್ ಟೇಕ್ ಆಗಿದೆ. ಮತ್ತೆ ಮಿಸ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹತ್ರ ಹೋಗಿದ್ದಾರೆ ಹೆಂಗ್ ಬಂದಿದೆ ಅಂತ ನೋಡೋಕೆ. 12th ಟೇಕಿಗೆ ಮಾಡಿದ್ದಾರೆ. ಅವತ್ತು ಕೂಡ ಮಾಡಿದ್ರು, ಮತ್ತೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಅವತ್ತು ಇವನ್ ಸೇರಿಸ್ಕೊಂಡು ಕಂಪ್ಲೀಟ್ ಆಗಿಲ್ಲ, ಇವತ್ತು ಇವನ್ನ ಅದಕ್ಕೆ ಜಾಯಿನ್ ಮಾಡಿಸ್ಕೊಂಡಿಲ್ಲ ನಮ್ಮ ಕಾರ್ತಿನ. ಅವ್ರಿಬ್ರೆ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ಬಂದೈತೆ, ಇವರೇ ಕವರ್ ಆಗಿಲ್ಲ. ಇವಾಗ ಮತ್ತೆ ಮಾಡ್ಬೇಕು. ಸೊ ಬನ್ನಿ ಮಾಡ್ತಾರೆ ನೋಡೋಣ. ಸರ್ ರೌಂಡ್ ಒಳಗೆ ನಿಂತ್ಕೋಬೇಕು ಅಂತ ಏನೋ ಚಂದ ರೌಂಡ್ ಬೇರೆ ಬರೀತಿದ್ದಾಳೆ. ಅಷ್ಟೊಳಗಡೆ ಡ್ಯಾನ್ಸ್ ಆಗ್ಬೇಕು. ಒಂದೇ ಟೇಕ್. ಎಸ್ ಈ ಟೇಕಲ್ ಮಾಡ್ತಾನ ಇವನ್ ಬೇರೆ ಜಿಮ್ಮಿಗೆ ಹೋಗಿ ಕಾಲು 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 ಅಂತಾನ ಅವಾಗಿಂದ. ಸೊ ಅಟ್ಲೀಸ್ಟ್ ಈ ಟೇಕ್ ಆದ್ರೂ ಮುಗಿಸ್ತಾ ನೋಡೋಣ ಬನ್ನಿ. ಇದು ಆಲ್ರೆಡಿ 16th ಟೇಕ್. ಫೈನಲಿ ಮುಗಿಸಿದ್ರಪ್ಪ. ನಮ್ಮ ಯಾವ್ದೋ ಸ್ಟೆಪ್ ಆಡೋದಕ್ಕೆ ಕಾರ್ತಿ ಬೇತಾಡ್ತಾರ ನೀನ್ ಆಡಿರೋದು ಬಾ ಅಂತ ಬೈತಾನೆ. ಹೆಂಗ್ ಮಾಡಿದ್ರ ಗೊತ್ತಾ? ಹೇಳ್ಬೇಡ ಅಂತ ಅಂದಿ ಹಂಗಾರು ಹೇಳ್ತಾಳ. ಹೇಳ್ಬೇಡ ಕಣ, ಸ್ವಲ್ಪ ಹೇಳ್ಬೇಕಾರೆ ಹಂಗೆ ಹಂಗ್ ಮಾಡು. ಅಯ್ಯೋ ಗೈಸ್ ಇದೂನು ಕಂಪ್ಲೀಟ್ ಆಗಿಲ್ಲ. ಇವಾಗ ಮತ್ತೆ ಇನ್ನೊಂದ್ಸತಿ ಮಾಡಿದವ್ರೆ. ಯಪ್ಪ ಸಾಕಾಗೋಯ್ತು ಇವ್ರು ಡ್ಯಾನ್ಸ್ ಮಾಡೋ ಅಷ್ಟ್ರಲ್ಲಿ. ಟೇಕ್ಸ್ ಆಗೈತೆ 17 17 ಟೇಕ್ಸ್. ಮಾಡೋದಲ್ವಾ ಯಾಕೆ? ಸೊ ಗೈಸ್ ಖಂಡಿತವಾಗಿ ಬೆವರು ಸುರಿಸಿ 17 ಟೇಕ್ ಮಾಡಿ 18ನೇ ಟೇಕಿಗೆ ಕರೆಕ್ಟ್ ಆಗಿ ಮಾಡಿದ್ದಾರೆ. 17 ಟೇಕ್ 16 ಟೇಕ್ 16 ಮಾಡಿ 17 ಕರೆಕ್ಟ್. ಅವತ್ತು ಎಷ್ಟಾಗಿತ್ತು? ಅಡುಮನ್ ಸೇರ್ಸ್ಕೊಂಡಿ ಡುಮ್ಮ ಹೊಟ್ಟೆ ನಡಿಗಳಿಸೋದು ಕೈಯೆಲ್ಲ ನುಡಿಸ್ತಾನೆ ನಾಯಿ ನನ್ನ ಮಗ. ಡುಮ್ಮನ್ ಸೇರಿಸ್ಕೊಂಡು 50 ಟೇಕ್ ಮಾಡಿದ್ರೆ ಅವತ್ತು ಕೊನೆಗೂ ಮಾಡ್ಲಿಲ್ಲ ಅವನು. ಅದಕ್ಕೆ ಇವತ್ತು ಅವ್ನು ಬಿಟ್ಟಾಕ್ ಮಾಡಿದ್ದು. ಡುಮ್ಮನ್ ನೋಡಿ ಗೈಸ್ ಹೊಟ್ಟೆ ಹೆಂಗೈತೆ ಅಂತ. ಎಲ್ಲಿ ಸುಮ್ಮನೆ ಯಾರು ಬರ್ತಾವ್ರೆ. ಸಾಂಗ್ ಸೆಲೆಕ್ಟ್ ಮಾಡಿ ಡ್ರೆಸ್ ಸೆಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ ತಗೊಂತಾರೆ. ಏನಂತೀರಾ ಯದುರಾಜ್ ಅವರು? ನನ್ ಮಗನ್ ವ್ಲಾಗ್ ಇವತ್ತೆ ಗೈಸ್ ನನ್ನನ್ನೇ ಮಾಡು ಮಾಡು ಅಂತ ಮಾಡಿಸ್ತಾನೆ. ವ್ಲಾಗ್ ಮಾಡಲ್ವಾ? ಬಾಬಾ ಅಂತ ಅಂತಾನೆ ವ್ಲಾಗ್ ಮಾಡು ಅಂತ ಅಂದ್ರೆ ಜಿಮ್ ಹೋಗ್ಬಿಟ್ಟು ಕಾಲ್ ನೋವು ಅಂತ ಅವಾಗಿಂದ ಪಾಪ. ಬಟ್ ಸ್ಟಿಲ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಎಷ್ಟು ಡೆಡಿಕೇಶನ್ ನೋಡಿ. 30-40 ಸೆಕೆಂಡ್ ಮಾಡ್ಲೇಬೇಕು ಅದು ಸ್ಟಾರ್ಟ್ ಮಾಡಿದ್ರೆ. ಈಸಿ ಇರೋದ್ ಮಾಡ್ರಿ. ನನ್ ಮಾತ್ ಕೇಳೋದ್ ಸೆಕೆಂಡ್ ಸಾಂಗ್ ತೆಗಿ. ಸುಂಟರಗಳೇ ಒಂದ್ಸತಿ ಹಾಕ್ಬಿಟ್ಟು ನೋಡೋಣ. ಫುಲ್ ಎನರ್ಜಿ ಬೇಕಕ್ಕ. ಈಗ ಏ ಕಾರ್ತಿ ಯಾಕೋ ದುಟ್ಟಿಗೊಂಡ್ರಿ ಅದೇ ಬೇಡ ಸುಮ್ಮನೆ ಚಂದ ಆಫ್ ಕ್ಯಾಮ್ರಾ ಹೇಳಿದ್ದೆ ಹೊಟ್ಟೆ ಕಾಣಿಸ್ತೈತೆ ಹಾಕಲ್ಲ ಅಂತ. ಇಲ್ಲಿ ನೋಡಿ ಗೈಸ್ ಅವ್ನ ಹೊಟ್ಟೆ ಎಷ್ಟು ದಪ್ಪ ಐತೆ ಅಂತ. ಆಯ್ತಾಯ್ತು ಈ ವ್ಲಾಗ್ ಹಂಗೆ ಇಟ್ಕೊಂಡಿರೋ. ಅವತ್ ಮೊನ್ನೆ ಹೇಳ್ತಲ್ಲ ಮನೇಲಿ ಈ ವರ್ಷ ಅಷ್ಟೇ ಜಿಮ್ಮಿಗೆ ಹೋಗೋದು. ಇನ್ನ ವರ್ಷ ಆಗಿಲ್ಲ. ಆಗಸ್ಟ್ 4 ತಿಂಗಳು ಟೈಮ್ ಐತಿ. ಏನಾಗಲ್ಲ ಹೊಟ್ಟೆ ಹಿಂಗೆ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಬಂದೈತೆ ಹೊಟ್ಟೆ ನೋಡಿ ಎಷ್ಟು ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮ್ಗೆಲ್ಲ. ಒಂದ್ ವರ್ಷಕ್ಕೆ ಇಲ್ಲಿ ತನಕ ಬಂದಿರುತ್ತೆ ಮೇ ಬಿ. ಇವಾಗ ಇಲ್ಲ ಐತೆ, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ. ಚಕ್ಕೆ ಬರುತ್ತೆ ಗೈಸ್ ಎದಕ್ ಜಿಮ್ ಮಾಡಿ ಪಾಪ ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ. ನಾನು ಅದಕ್ಕೆ ಕೇಳ್ತಿದ್ದೆ ಜಿಮ್ ಎಲ್ಲ ಏನಕ್ಕಪ್ಪ ಮಾಡ್ಬೇಕು? ಒಂದೇ ಜೀವನ ಇರೋದು, ತಿನ್ಬೇಕು ಸಾಯ್ಬೇಕು. ಇವಾಗ ಯಾರು ನಿನ್ನ ನೋಡಿದ್ರೆ ಆಂಟಿ ಅಂದ್ರೆ ಎಷ್ಟು ಬೇಜಾರಾಗುತ್ತೆ. ನನ್ನೇ ನನ್ನ ಆಂಟಿ ತರ ಇದೆಯಾ? ಅಲ್ಲ ಹೇಳಿದ್ದು ನಿನ್ನ ಆಂಟಿ ಅಂದ್ರೆ ಬೇಜಾರಾಗಲ್ಲ. ನಮ್ಮ ಅಂಕಲ್ ನೋಡ್ರಿ ಅಲ್ಲಿ ಹೆಂಗೆ ಹೊಟ್ಟೆ ಫುಲ್. ಹೇ ಬಿಡೆ ಒಂಚೂರು ಸೈಡ್ ಅವ್ನ ಹೊಟ್ಟೆ ಕಾಣಿಸ್ತಾ ಇಲ್ಲ ನೋಡಿ ಗೈಸ್ ಅವ್ನ ಹೊಟ್ಟೆ. ಏನಂತೀಯ ಕಾರ್ತಿ? ಜಿಮ್ಗೆ ಹೋಗಿ ಏನೇನ್ ಮಾಡ್ತಾನೆ ಗೊತ್ತಾ? ಬಂದೊಂದ್ ತಟ್ಟೆ ಇವತ್ತು ಪುಳಿಯೋಗರೆ ತಿಂದ. ಬೆಳಗ್ಗೆ ಎಲ್ಲ ಡಯಟ್, ರಾತ್ರಿ ಎಲ್ಲ ಫುಲ್ ಡಯಟ್. ಬೆಳಗ್ಗೆ ಜಿಮ್ಮಿಂದ ಬಂದಿದ ತಕ್ಷಣ ಒಂದ್ ತಟ್ಟೆ ಪುಳಿಯೋಗರೆ. ಅಮ್ಮ ಇಷ್ಟೊಂದು ಯಾಕಮ್ಮ ಹಾಕಿ ಅಂತ ಅಂತಾನೆ. ಆಮೇಲೆ ತಿಂತಾನೆ. ಆಮೇಲೆ ಸೈಡ್ಸ್ಗೆ ಏನಮ್ಮ ಅಂತ ಅಂತಾನೆ. ಅಮ್ಮ ಖಾರ ಕೊಡಮ್ಮ, ಅಮ್ಮ ಚಕ್ಲಿ ಕೊಡಮ್ಮ, ಅಮ್ಮ ಬಾಳೆಹಣ್ಣು ಕೊಡಮ್ಮ. ಏನಿಲ್ವಾ?
ಅಮ್ಮ ಹೋಗಮ್ಮ ನಾನು ತಿನ್ನಲ್ಲ ಅಂತಾನೆ. ಆಮೇಲೆ ಮತ್ತೆ ತಟ್ಟೆ ತಿಂತಾನೆ. ಕಾರ್ತಿ ನಿಜ ಒಪ್ಕೋ, ಸುಳ್ಳು ಹೇಳ್ತಿದೀವ ನಿಜ ಹೇಳ್ತಿದೀವ? ಒಂದ್ ತಟ್ಟೆ ತಿಂದಿಲ್ಲ ಪುಳಿಯೋಗರೆ. ಅಮ್ಮ ತಿನ್ನಲ್ಲ, ಬೇಡ ಯಾಕಮ್ಮ ಇಷ್ಟೊಂದು ಹಾಕಿದ್ಯಾ ಅಂತಾನೆ. ತಿಂತಾನೆ, ಅದಕ್ಕೆ ಅಷ್ಟು ಹೊಟ್ಟೆ ಬಂದಿರೋದು. ಯೂಸ್ಲೆಸ್ ಜಿಮ್ ಮಾಡ್ತಿದ್ದಾನೆ. ಅದೆಂತದು ಇಂಡಿ ಬೂಸ ಎಲ್ಲ ಮನೇಲಿ ಹಂಗೆ ಇದೆ ಜಿಮ್ಮಿಂದು. ಅದೆಲ್ಲ ಗೊಪ್ಪು ವಾಸನೆ ಹೊಡಿತಾವ ಗೈಸ್ ಅಂತ ಇಂಡಿ ಬೂಸ ಎಲ್ಲ ತಿಂತಾನೆ. ವೈಟ್ ಮಾಡಿ, ವೈಟ್ ಈ ವ್ಲಾಗ್ ಯಾವತ್ತು ಬರುತ್ತೆ ಅಂತ ಗೊತ್ತಿದೆ. ಇವನು ಎಡಿಟ್ ಮಾಡಿದ್ದೀನ, ಈ ವ್ಲಾಗ್ ಬರುತ್ತೆ. ಯಾವತ್ತು ಮಾಡ್ತೀವಿ ಎಡಿಟ್? ಆದ್ರೆ ಸಖತ್ತಾಗಿ ಬಂದಿತ್ತಲ್ವಾ ಗೈಸ್ ಲಾಸ್ಟ್ ವ್ಲಾಗ್. ಕ್ಲಾಸ್ ರೂಮ್ ಒಳಗಡೆ ಶೂಟ್ ನಡೀತಾ ಇದೆ ಇವಾಗ. ನಾನು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೀನಿ. ನಮ್ ಕಾರ್ತಿಕ್ನ ಸರ್ ಮಾಡಿದೀವಿ ಇವಾಗ. ಅಲ್ಲಿ ಯಾರೋ ಒಬ್ಬನ್ ಕೇಳಿದ್ವಿ ಗೈಸ್ ಆಕ್ಟ್ ಮಾಡ್ತೀಯಾ ಸರ್ ತರ ಅಂತ. ಇಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು ಸರಿ ಹೋಗಲ್ಲ ಎಂದು ಬಂದ್ವಿ. ರಿಕ್ವೆಸ್ಟ್ ಮಾಡಿದ್ವಿ ಗೈಸ್ ಆಕ್ಟಿಂಗ್ ಮಾಡ್ತೀರಾ ಬನ್ನಿ ಅಂತ. ಸರಿ ಬಿಡಪ್ಪ ಆಯ್ತು ಅಂತ ಬಂದ್ವಿ. ನಾವೇ ಮಾಡ್ಕೊಂತೀವಿ, ನಾವೇ ಸರ್, ನಾವೇ ಫ್ರೆಂಡು, ನಾವೇ ಅಕ್ಕಗಳು, ನಾವೇ ತಂಗಿಗಳೆಲ್ಲ ನಾವೇ. ಸರ್ ನೋಡಿ ಸರ್ ಆಕ್ಟಿಂಗ್ ಕಾರ್ತಿಕ್ ಮಾಡ್ತಿದ್ದಾನೆ ಇವಾಗ. ಇದು ಲೆಗ್ ಡೇ ಮಾಡಿ ಫುಲ್ ಕಾಲ್ ನೋವು. ಸೊ ಗೈಸ್ ಕ್ಲಾಸ್ ರೂಮ್ ಶೂಟ್ ಎಲ್ಲ ಮುಗಿತಾ ಪಟ್ ಅಂತ ಲೈಟ್ ಆಫ್ ಮಾಡಿ ಹೋಗ್ತಾ ಇದೀವಿ. ಶೂಟ್ ಇದೆ, ಹೋಗೋಣ ಬನ್ನಿ. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಅದಕ್ಕೆ ಓಪನ್ ಇರೋದಿಲ್ಲ ಅಂತ ಓಪನ್ ಇರ್ತಾ ಇದ್ದೀನಿ. ನೋಡಿ ಮಗ ಜಾಸ್ತಿ ತರ ಹೋಗ್ತಾ ಇದ್ದಾನೆ. ಗಾಯ್ಸ್ ನಮ್ಮ ಅಕ್ಕಗ ಎದು ಗಾಡಿನ ಓಡ್ಸಕ್ಕೆ ಹೆಂಗೆ ಆನ್ ಮಾಡೋದು? ನಂಗೆ ಗೊತ್ತಿಲ್ಲ ಹೆಂಗೆ ಅಂತ. ಆಫು ಇವನವನಲ್ಲ ಅಯ್ಯೋ ಪಯ್ಯ ಅಂತ ಲೇ. ಹೆಂಗೆ ಫಸ್ಟ್ ಆಫ್ ಆಲ್ ಗಾಡಿ ಹೆಂಗೆ ಅಂತಾನು ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತಾವಳೆ. ಎಷ್ಟೊತ್ತು ಆನ್ ಮಾಡಕ್ ಬಂದಿಲ್ಲ. ಬಾಯ್ಸ್ ಬಂದ್ರೆ ಹೇಳ್ಕೊಡೋದಿಕ್ಕೆ ಇವಾಗ. ಹಿಂದೆ ಅಂದ್ರೆ ಗಾಡಿ ಹಿಂದೆ ಅಲ್ಲ, ಒಂಚೂರು ಲೈಟ್ ಆಗಿ ಇದೇನಕ್ಕೆ ಆನ್ ಮಾಡ್ಬೇಕು? ಇಲ್ಲ ಐತಲ್ಲ ಪೆಟ್ರೋಲ್ ಇದೆಲ್ಲ ಹಾಕ್ಬೇಡ. ಎಲ್ಲ ಇದನ್ನ ಎಡಿಟ್ ಹಾಕೋ. ಇದು ಹಿಡಿಬೇಡ, ಆಮೇಲೆ ಇದೇನ್ ಬ್ರೇಕಾ ಏನು? ಜೋರ ಹೊಡಿಬೇಕು. ಹೌದೇನಾ? ಎತ್ತಿ ಹಿಂಗ್ ತುಡಿ, ಎತ್ತಿ ಒಂದ್ಸಲಿ. ಚೌಕ್ ಯಾವ್ದು? ಎಲ್ಲ ಲೈಟ್. ಒಂದ್ ನಿಮಿಷ ಆನ್ ಮಾಡ್ಕೊಡ್ಲಾ ಒಂದ್ಸಲಿ? ಯಾವ್ದು ಹೇಳ್ರು ನಮಗೂ. ಕೆಳಗಡೆ ಐತಿ. ಅಯ್ಯೋ ಅಯ್ಯೋ ಗೈಸ್, ಒಂದು ಗಾಡಿ ಓಡ್ಸೋದ್ ಕಲ್ಸಕ್ 3 ಜನ. ಓ ಅದಾಯ್ತು ಫೈನಲಿ. ಲೋ ಮುಂದ್ಗಿಂದ ಹೋದವಳು ಕಣೋ. ಗೈಸ್ ನೋಡಿದ್ರಲ್ಲ ಹೆಂಗ್ ಓಡಿಸಿದ್ಲ ಅಂತ ಗಾಡಿ. ಇವ್ರಿಬ್ರು ಹೋಗ್ತಾರೆ, ಈ ಒಂದು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ತಗೊಳಪ್ಪ ವ್ಲಾಗ್ನ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಪಾಪ ಫುಲ್ ಅವಳೇ ಮಾಡಿರೋದು. ನೆಕ್ಸ್ಟು ನಾಳೆ ಅವಳ ಚಾನಲ್ ಈ ವ್ಲಾಗ್ ಬರುತ್ತೆ ನೋಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.